ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ಟ್ರಿಪ್ಗೆ ಹೋಗಿ ಬಂದು ಇನ್ನೂ ಒಂದು ವಾರನೂ ಕೂಡ ಆಗಿಲ್ಲ ಗೈಸ್. ಅಷ್ಟು ಬೇಗ ನಾನು ಇನ್ನೊಂದು ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಎತ್ತ ಅಂತ ತೋರಿಸ್ತೀನಿ. ನನ್ನ ಇನ್ನೊಂದು ಸೆಟ್ ಆಫ್ ಫ್ರೆಂಡ್ಸ್ ಜೊತೆ ನಾನು ಹೋಗ್ತಾ ಇರೋದು. ಸೊ ಇದು ಬಂದು ಗರ್ಲ್ಸ್ ಟ್ರಿಪ್ ಆಗಿರುತ್ತೆ. ಸೊ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. ಆ್ಯಂಡ್ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಖುಷಿಯಾಗಿರಿ. ಆ್ಯಂಡ್ ನಮ್ಮ ಅಮ್ಮನ ರಿಯಾಕ್ಷನ್ ಏನಿದೆ ಅಂತಾನು ಕೇಳೋಣ ಬನ್ನಿ. ಕ್ಯಾಮ್ರಾ ಐತೆ ಇಲ್ಲಿ, ಅದನ್ನ ನೋಡ್ಕೊಂಡು ಮಾತಾಡಿ. ನಾನು ಇವಾಗ ಟ್ರಿಪ್ಗೆ ಹೋಗ್ತಿದ್ದೀನಲ್ಲ, ಏನ್ ಅನ್ನಿಸ್ತಿದೆ? ಅಮ್ಮ ನೀವೇ ನಾನು ಹಿಂಗೆ ಹಾಕ್ತೀನಿ ಇದನ್ನ ನೋಡಿ ಗೈಸ್. ನಮ್ಮಮ್ಮ ಏನು ಹೇಳ್ತಾನೆ ಇಲ್ಲ, ಅವ್ರಿಗೆ ಕ್ಯಾಮ್ರಾ ಮುಂದೆ ಮಾತಾಡಕ್ ಒಂಥರ ಅಂತೆ. ಅದಕ್ಕೆ ಚಿನ್ನು, ಹೌ ಆರ್ ಯು ಫೀಲಿಂಗ್? ಸರಿ ಬಾಯ್ ಬಾಯ್ ಕಣೆ. ಹಾಯ್ ಕೀರ್. ನೇತ್ರ ತೋರಿಸ್ಬೇಡ. ಸೊ ಈಗಷ್ಟೇ ನಾವು ಹೋಟೆಲ್ ರೂಮ್ಗೆ ಬಂದು ಚೆಕ್ ಇನ್ ಆದ್ವಿ. We are so happy guys. Girls the first trip. 3 ಜನ ಬಂದಿರೋದು, ಸ್ಟೇಟ್ ಬಂದಿರೋದು. ಹಂಗೆಲ್ಲ ನಂಗೆ ಬರ್ಬೇಕು. ಸ್ಟೇಟ್ ಬಿಟ್ಟು ಸ್ಟೇಟ್ಗೆ ಬಂದಿದ್ದೀವಿ. ಸೊ ಯಾರು ಹುಡುಗಿರು ಮಾತ್ರ ಟ್ರಾವೆಲ್ ಮಾಡಕ್ ಆಗಲ್ಲ ಅಂತ 3 ಜನ ಹುಡುಗಿರು ಬಂದ್ವಿ. ನಾಳೆ ನಮ್ಗೆ ಸನ್ರೈಸ್ ನೋಡೋ ಪ್ಲಾನ್ ಇದೆ. ಇವಾಗ ಟೈಮ್ 2:34. ಎಷ್ಟು ಗಂಟೆಗೆ ಎದ್ದು ರೆಡಿ ಆಗ್ಬೇಕು? 4 o'clock. 4 o'clock ಎದ್ದು 5 o'clock ಅಷ್ಟೆಲ್ಲ ರೆಡಿ ಆಗಿ ನಾವು ಬಿಡ್ಬೇಕು. ಸೊ ಬಾಯ್ ಆಮೇಲೆ ಸಿಗ್ತೀವಿ. ಗುಡ್ ನೈಟ್. ಸೊ ಗೈಸ್, ನಾನು ಇವಾಗ ಈ ತರ ರೆಡಿ ಆಗಿದ್ದೀನಿ. ಈಗ ಸನ್ರೈಸ್ ನೋಡೋದಕ್ಕೆ ಅಂತ ಹೋಗ್ತಿದೀವಿ. ಎಲ್ರು ಯಾವ ತರ ರೆಡಿ ಆಗಿದ್ದಾರೆ ಅಂತಾನು ತೋರಿಸ್ತೀನಿ. ಬನ್ನಿ ಹೋಗೋಣ. ಫೈನಲಿ ಚೆನ್ನೈಗೆ ಬಂದು ಬೀಚ್ ಬಂದಿದ್ದೀವಿ. ತೋರಿಸ್ತೀನಿ ಇನ್ನು ಮುಂದೆ ಹೋಗ್ಬಿಟ್ಟು. ಗೈಸ್ ನೋಡಿ, ಇವರೆಲ್ಲ ರೂಮಲ್ಲಿ ರೆಡಿ ಆಗಕ್ಕೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ಐಲೈನರ್ ಹಾಕೋ ಸೆಷನ್ ನಡೆಸ್ತಾ ಇದ್ದಾರೆ. ನಾವು ಬೀಚಲ್ಲಿ ಸನ್ರೈಸ್ ನೋಡೋಣ ಅಂತ ಹೋದರೆ ಇವ್ರು ಇನ್ನೂ ಇಲ್ಲಿ ಐಲೈನರ್ ಹಾಕೊಂಡು ಕೂತಿದ್ದಾರೆ. ಏನು ಹೇಳೋಣ ಇಂಥವ್ರಿಗೆ. ಸೊ ಗೈಸ್, ನಾನು ನಿಮಗೆ ಸ್ಟಾರ್ಟಿಂಗು ವ್ಲಾಗ್ನ ಸ್ಟಾರ್ಟ್ ಮಾಡಿದಾಗ ಹೇಳಿದ್ದೆ ನಾವು ಎಲ್ಲಿಗೆ ಬರ್ತಾ ಇದ್ದೀವಿ, ಹೋದ್ಮೇಲೆ ತೋರಿಸ್ತೀನಿ ಅಂತ. ಸೊ ನಾವಿವತ್ತು ಬಂದಿರೋದು ಚೆನ್ನೈಗೆ. ಸೊ 2 days ಟ್ರಿಪ್ ಬಂದಿದ್ದೀವಿ. ನೋಡೋಣ ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡ್ತೀವಿ ಅಂತ. ಸದ್ಯಕ್ಕೆ ಫಸ್ಟ್ ಸನ್ರೈಸ್ ನೋಡಬೇಕು ಅಂತ ಬಂದಿದ್ದೀವಿ. ಬಟ್ ಅವರೆಲ್ಲ ಇನ್ನೂ ಅಲ್ಲಿ ಐಲೈನರ್ ಹಾಕೋ ಸೆಷನ್ನೇ ನಡೆಸ್ತಾ ಇದ್ದಾರೆ. ಸೊ ಚೆನ್ನೈಯಲ್ಲಿ ಮರೀನಾ ಬೀಚಿಗೆ ಫಸ್ಟ್ ಬಂದಿದ್ದೀವಿ. ಬನ್ನಿ ನೋಡೋಣ ಬೀಚ್ ಹೆಂಗಿದೆ, ಸನ್ರೈಸ್ ಹೆಂಗಿದೆ ಎಲ್ಲನೂ ತೋರಿಸ್ತೀನಿ. ಓಕೆನಾ? ಆ್ಯಂಡ್ ಈಗಲೇ ಹೇಳ್ತಾ ಇದ್ದೀನಿ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ವ್ಲಾಗ್ ನೋಡ್ತಾ ಇರಿ. ಆ್ಯಂಡ್ ಖುಷಿಯಾಗಿರೋದನ್ನ ಮಾತ್ರ ಮರಿಬೇಡಿ. ಹಲೋ. ಸೊ ಈಗ ನಾನು ನನ್ನ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಹಲೋ, ಶೀ ಇಸ್ ಕೀರ್ತನಾ. ನಮಸ್ಕಾರ. ಇವಳು ನೇತ್ರ ಅಂತ ಬಿತ್ರಿ. ಸೊ ಈಗ ಡಾರ್ಲಿಂಗ್. ಎಸ್, ಶಿ ಇಸ್ ಮೈ ಡಾರ್ಲಿಂಗ್. ಡ್ರಾಮಾ ಗೊತ್ತಾ? ಡ್ರಾಮಾ ರಿಲೇಶನ್ಶಿಪ್ ಇದು. ಸೊ ಗೈಸ್, ಅರ್ಲಿ ಮಾರ್ನಿಂಗ್ ಆಗಿದೆ. ಸನ್ರೈಸ್ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಸನ್ರೈಸ್ ನೋಡೋದಕ್ಕೆ ಟೈಮ್ ಆಗಿದೆ ಅಂದ್ಬಿಟ್ಟು ಓಡ್ಕೊಂಡು ಹೋಗ್ತಾ ಇದ್ದೀವಿ. ತೋರಿಸ್ತೀವಿ ಬನ್ನಿ ಸನ್ರೈಸ್ ನಾವು ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತಲೂ ತೋರಿಸ್ತೀನಿ. ಸೊ ಗೈಸ್, ಇದೇ ಮರೀನಾ ಬೀಚ್. ಇನ್ನು ತುಂಬ ದೂರ ನಡಿಬೇಕು, ತೋರಿಸ್ತೀನಿ ನೋಡಿ ಗೈಸ್ ನನ್ನ ಪರಿಸ್ಥಿತಿ.
ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ತುಂಬ ದೂರ ನಡಿಬೇಕು ಬೀಚ್ಗೆ. ಗೈಸ್, ಇಲ್ಲಿ ತುಂಬ ಆಟ ಆಡೋದಕ್ಕೆ ಏನೇನೋ ಇದೆ. ಆ್ಯಂಡ್ ಇಲ್ಲಿ ಫೋಟೋ ಶೂಟ್ ಮಾಡೋಕ್ಕೆ ಅಂದ್ಬಿಟ್ಟೆ ಸುಮಾರು ಜಾಗಗಳಿದೆ. ಗೈಸ್, ಫೈನಲಿ ಆ ತೀರದಿಂದ ನಡ್ಕೊಂಡು ಇಲ್ಲಿವರೆಗೂ ಬಂದ್ವಿ. ಅಲೆಗಳ ಸದ್ದು, ಓ ಮೈ ಗಾಡ್. ವಾವ್ ವಾವ್ ಗೈಸ್, ತೀರನೇ ಕಾಣಿಸ್ತಾ ಇಲ್ಲ ಗೈಸ್. ಆ್ಯಂಡ್ ಅಲೆಗಳ ಸದ್ದು ನಿಮಗೆ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಎಷ್ಟು ಫಾಸ್ಟಾಗಿ ಬರ್ತಿದೆ ನೋಡಿ. ಫಸ್ಟ್ ಟೈಮ್ ಗೈಸ್, ನೋಡ್ತಿರ್ಬೋದು, ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಫಸ್ಟ್ ಟೈಮ್ ಬಂದಿರೋದು ಬೀಚ್ಗೆ. ಓ ಮೈ ಗಾಡ್. ಫಸ್ಟ್ ಟೈಮಾ? ಎಸ್, ಫಸ್ಟ್ ಟೈಮಾ? ನೋ, ಫಸ್ಟ್ ಟೈಮ್, ಫಸ್ಟ್ ಟೈಮ್. ಆಯ್ತಾ? ಓ ಮೈ ಗಾಡ್, ಸಖತ್ತಾಗಿದೆ ಗೈಸ್. ನಾವು ಎಂಜಾಯ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ, ಓಕೆನಾ? ಬಾಯ್. ಗೈಸ್, ಫೈನಲಿ ಇಷ್ಟೊತ್ತು ವೇಟ್ ಮಾಡಿದ್ದಕ್ಕೆ ಈಗ ಸನ್ರೈಸ್. ಸೊ ಗೈಸ್, ನಿಮಗೆ ಅಲ್ಲಿ ತೋರಿಸ್ತೀನಿ ನೋಡಿ. ಅಲ್ಲಿ ಹಗ್ಗ ಇಟ್ಕೊಂಡು ಎಳಿತಾ ಇದ್ದಾರೆ ಅಲ್ವಾ, ಅದೇನು ಅಂತ ಅಂದರೆ ಬಲೆ ಹಾಕ್ಬಿಟ್ಟು ಮೀನನ್ನ ಹಿಡಿತಾ ಇದ್ದಾರೆ ಅಲ್ಲಿ. ನಾನು ಜೋರಾಗಿ ಮಾತಾಡ್ತಾ ಇದ್ದೀನಿ, ಬಟ್ ನಂಗೆ ಗೊತ್ತಿಲ್ಲ ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಿದ್ಯಾ ಇಲ್ವಾ ಅಂತ ಈ ಅಲೆಗಳ ಸದ್ದಲ್ಲಿ. ವಾವ್ ಗೈಸ್, ಆ್ಯಂಡ್ ಅಲ್ಲಿ ಹಾರ್ಸ್ ರೈಡ್ ಕೂಡ ಇದೆ. ಮೇ ಬಿ ಆ ಕಡೆ ಹೋದ್ರು ಅಂತ ಅನಿಸುತ್ತೆ, ತೋರಿಸ್ತೀನಿ ರೀ. ಆ್ಯಂಡ್ ಅಲ್ಲಿ ಫೋಟೋ ಶೂಟ್ಸ್ ಎಲ್ಲ ಮಾಡೋದಕ್ಕೆ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಥೀಮ್. ಆ್ಯಂಡ್ ಅಲ್ಲೆಲ್ಲೋ ಹಾರ್ಟ್ ಶೇಪ್ದು ಏನೋ ಇತ್ತು ಗೈಸ್ ಥೀಮ್, ಇವಾಗ ಕಾಣಿಸ್ತಿಲ್ಲ, ಅದ್ರ ಹತ್ರ ಹೋದಾಗ ತೋರಿಸ್ತೀನಿ. ಓ ಮೈ ಗಾಡ್, ಐ ಆಮ್ ಎಂಜಾಯಿಂಗ್ ಇಟ್ ಗೈಸ್. ಗೈಸ್, ಫೈನಲಿ ಬೀಚ್ ಹತ್ರ ನೀರಲ್ಲೆಲ್ಲ ಆಟ ಆಡಿ ಈಗ ಬಂದು ಕುತ್ಕೊಂಡು ಚಿಲ್ ಮಾಡ್ತಾ ಇದ್ದೀವಿ. ಇಷ್ಟು ಬಿಸಿಲಿದೆ ಅಂದ್ಬಿಟ್ಟು ಹೆಂಗ್ ಮಲಗಿದಾಳೆ ನೋಡಿ. ಟ್ಯಾನ್ ಆಗ್ಬಿಡ್ತೀನಿ ಅಂತ ಹಿಂಗ್ ಮಲ್ಗಾಳೆ ಗೈಸ್, ಟ್ಯಾನ್ ಆಗ್ಬಿಡ್ತೀನಿ ಅಂತ ಹಿಂಗ್ ಮಲ್ಗಾಳೆ. ನಾನೇ ಸಿಕ್ಕದ್ನ, ಆಬ್ವಿಯಸ್ಲಿ ಕಂಟೆಂಟ್ ಗೈಸ್, ಕಂಟೆಂಟ್. ಬಾಯ್, ನೀವೆಲ್ಲ ಹೋಗಿ ಬನ್ನಿ. ಸರಿ, ನಾವು ಹೋಗ್ತೀವಿ, ಬಾಯ್ ಅಣ್ಣ, ಥ್ಯಾಂಕ್ ಯು. ಸ್ಕೂಲ್ ಮಕ್ಕಳೆಲ್ಲ ಟ್ರಿಪ್ ಹೋಗ್ತಾ ಅವರೆ. ಇದು ಒಂದ್ ಸೈಡ್ ಜಯಲಲಿತಾ ಅವ್ರ ಸಮಾಧಿ, ಒಂದ್ ಸೈಡ್ ಕಲೆಂಜರ್ ಅವ್ರ ಸಮಾಧಿ ಇದೆ. ಓಕೆ.
ಗೈಸ್ ಈಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಈಗ ಮತ್ತೆ ವಾಪಸ್ ರೂಮ್ಗೆ ಹೋಗ್ಬಿಟ್ಟು ಟಿಫಿನ್ ಮಾಡಿಕೊಂಡು ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತೀವಿ. ನಾವು ಎಲ್ಲರೂ ರೂಮಲ್ಲೇ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದಾದಮೇಲೆ ಈವ್ನಿಂಗ್ ಮತ್ತೆ ಸನ್ಸೆಟ್ ನೋಡೋಕೆ ಹೋಗ್ತೀವಿ. ಆಗ ವ್ಲಾಗ್ ಶೂಟ್ ಮಾಡ್ತೀನಿ ಗೈಸ್. ನಮ್ಮ ಹುಡುಗಿ ಟಯರ್ಡ್ ಆಗ್ಬಿಟ್ಟವಳೆ ಗೈಸ್. ಬಸ್ಸಿ ಆಟೋಗಾಗಿ ವೇಟಿಂಗ್. ರ್ಯಾಪಿಡೋ ಬುಕ್ ಮಾಡಿದ್ವಿ. ಕೇಳಿಸ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಹಂಗೆಲ್ಲ ಮಾಡಿದ್ರೆ ಗೈಸ್ ಈಗ ನಾವು ಮೆರಿನಾ ಬೀಚಲ್ಲಿ ಸನ್ರೈಸ್ ನೋಡಿಕೊಂಡು ಆಟ ಆಡಿಕೊಂಡು ವಾಪಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮ್ಗೆ ಹೋಗ್ಬಿಟ್ಟು ಟಿಫನ್ ಮಾಡಿ ನೆಕ್ಸ್ಟ್ ನಾನು ಅದನ್ನೆಲ್ಲ ಏನು ಕ್ಯಾಪ್ಚರ್ ಮಾಡಕ್ ಹೋಗಲ್ಲ. ಬಿಕಾಸ್ ನಾವು ನಮ್ದು ಆ ರೀತಿ ಟೈಮ್ನ ಸ್ಪೆಂಡ್ ಮಾಡ್ಬೇಕಲ್ವಾ. ಹಂಗಾಗಿ ಮತ್ತೆ ನೆಕ್ಸ್ಟ್ ಈವ್ನಿಂಗು ರೆಡಿ ಆಗ್ಬಿಟ್ಟು ಸನ್ಸೆಟ್ ನೋಡಕ್ ಹೋಗ್ತೀವಿ. ಓಕೆನಾ? ಒಬ್ರು ಇಬ್ಬರು ಇವಳೇನೋ ಹೇಳೋದು ಅದು ಅರ್ಥನೇ ಇಲ್ಲ. ಕೈಸ್ಬಿಡಿ, ಅದನ್ನ ತಲೆ ಕೆಡ್ಸ್ಕೋಬೇಡಿ. ಅಷ್ಟೇ, ಈವ್ನಿಂಗ್ ಸನ್ಸೆಟ್ ಹೋಗೋಕ್ಕೆ ಅಂದ್ಬಿಟ್ಟು ರೆಡಿ ಆಗ್ತೀವಲ್ಲ, ಅವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಬಾಯ್. ಸೊ ಗೈಸ್ ಈಗ ನಾವು ತಿಂಡಿ ಮಾಡಕ್ ಬಂದಿದ್ದೀವಿ. ಇಡ್ಲಿ, ಪೊಂಗಲ್, ದೋಸೆ, ಪೂರಿ. ಗೈಸ್ KFC ಆರ್ಡರ್ ಮಾಡಿದ್ದೀವಿ. ಪೆರಿ ಪೆರಿ ಮಸಾಲ ಇಲ್ವಾ? ಇದೇ ನಿಮಿಷ ಓಪನ್ ಮಾಡೋಣ. ಸೊ ಗೈಸ್ ಇದು ನನ್ನ ಡೇ 1 ಬಟ್ ಔಟ್ಫಿಟ್ 2. ಬೆಳಗ್ಗೆ ಸನ್ರೈಸ್ ನೋಡಕ್ ಹೋಗಿದ್ದಾಯ್ತು. ಇವಾಗ ಸನ್ಸೆಟ್ ನೋಡಕ್ ಹೋಗ್ತಾ ಇದೀವಿ. ಆ್ಯಂಡ್ ಸನ್ಸೆಟ್ ನೋಡಿಕೊಂಡು ಇನ್ನೂ ಒಂದೆರಡು ಪ್ಲೇಸ್ ಕವರ್ ಮಾಡಬೇಕು. ಫುಡ್ ಕೋರ್ಟ್ ಮತ್ತು ಇನ್ನೊಂದು ಯಾವುದೋ ಹೇಳಿದ್ರು, ತೋರಿಸ್ತೀನಿ. ಓಕೆನಾ? ದಿಸ್ ಇಸ್ ಮೈ ಔಟ್ಫಿಟ್. ಬ್ಲಾಗ್ಸ್ ಮಾಡ್ಕೊಂಡು ಸೊ ಈಗ ನಾವು ರೆಡಿ ಆಗಿಬಿಟ್ಟು ಡೇ 1 ಬಟ್ ಔಟ್ಫಿಟ್ 2. ಎಲ್ಲಿ ಹೋಗ್ತಿರೋದು? ಬೆಸಂತ್ ನಗರ್ ಬೀಚ್. ಎಸ್, ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀವಿ ಬೀಚಲ್ಲಿ ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ. ಅಕ್ಕ ನಿನ್ ಮನೆಯಲ್ಲಿ ನಾಯಿಗೂ ಡ್ಯಾನ್ಸ್ ಬರುತ್ತಾ? ಅಕ್ಕ ನಿನ್ ಮನೆಯಲ್ಲಿ ನಾಯಿಗೂ ಡ್ಯಾನ್ಸ್ ಬರುತ್ತಾ? ಬರುತ್ತಾ? ನಿಮ್ಮೂರ ಟಮಟೆನ ಹೊಡೆಯೋಕೆ ಚಾನ್ಸ್ ಸಿಗುತ್ತಾ? ಸಿಗುತ್ತಾ? ಸಾಕ ಹಾಡ. ಅಕ್ಕ ನಿಮ್ ಮನೆಯಲ್ಲಿ ನಾಯಿಗೂ ಡ್ಯಾನ್ಸ್ ಬರುತ್ತಾ? ಬರುತ್ತಾ? ನಿಮ್ಮೂರ ಟಮಟೆನ ಹೊಡೆಯೋಕೆ ಚಾನ್ಸ್ ಸಿಗುತ್ತಾ? ಸಿಗುತ್ತಾ?